ನಿಷ್ಕಲ್ಮಶ ಹೃದಯ, ಹೆತ್ತವರು ಯಾರೆಂದು ತಿಳಿಯದ ಆ ಕಂದಮ್ಮಗಳು, ಅನಾಥ ಮಕ್ಕಳಿಗೂ ಹುಟ್ಟುಹಬ್ಬದ ಆಚರಣೆ, ದಿಕ್ಕಿಲ್ಲದ ಮಕ್ಕಳಿಗೆ ಹೊಸ ಜೀವನ ಕೊಟ್ಟ ವಿದೇಶಿ ಪ್ರಜೆಗಳು. ಈ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ. ಹೌದು, ಹಾಸನದ ತವರು ಚಾರಿಟಬಲ್ ಟ್ರಸ್ಟ್ನಲ್ಲಿ ಇವತ್ತು ಸಂಭ್ರಮ ಮನೆ ಮಾಡಿತ್ತು. ಪುಟ್ಟ ಕಂದಮ್ಮಗಳಾದ ಅನ್ವಿತಾ ಹಾಗೂ ಶರತ್ ಬರ್ತ್ಡೇಯನ್ನ ಸೆಲೆಬ್ರೇಷನ್ ಮಾಡಲಾಯಿತು. ಈ ವೇಳೆ ಅವರನ್ನ ದತ್ತು ಪಡೆದ ಅಮೆರಿಕದ ಹೊಸ ತಂದೆ ತಾಯಿಗಳು ಭಾಗವಹಿಸಿದ್ರು. ಇದರ ಜೊತೆಗೆ ಈ ಹಿಂದೆಯೇ ನಂದಿನಿ ಎಂಬ ಮತ್ತೊಂದು ಮಗುವನ್ನ ದತ್ತು ಪಡೆದಿದ್ದ ಅಮೆರಿಕದ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. She's 7 months and she was premature, had sepsis. And she's doing good, and I'm adopting her and taking her to Alabama in the United States. Through adoption and the agencies, through Thavaru and the network of all of the agencies working together. ಅನ್ವಿತಾಳನ್ನ ಹೆತ್ತ ತಾಯಿ ಪೊದೆಯಲ್ಲಿ ಬಿಸಾಕಿ ಹೋಗಿದ್ದಳು. ನವಿಲುಗಳಿಗೆ ಆಹಾರವಾಗಿ ಸಾವನ್ನ ಎದುರು ನೋಡ್ತಿದ್ದ ಕಂದಮ್ಮನನ್ನ ಸಾರ್ವಜನಿಕರು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ರು. ವೈದ್ಯರು, ಶುಶ್ರೂಷಕರ ವಿಶೇಷ ಕಾಳಜಿ, ಚಿಕಿತ್ಸೆ, ಹಾರೈಕೆಯಿಂದ ಮಗು ಬದುಕುಳಿತು. ಇನ್ನು ವೀಸಾ ಸಿಕ್ಕ ನಂತರ ಅಮೆರಿಕ ಪ್ರಜೆಗಳು ಮಕ್ಕಳನ್ನ ಕರೆದೊಯ್ಯಲಿದ್ದಾರೆ. ಕಾರಾ ನಿಯಮಾನುಸಾರ ಘನ ನ್ಯಾಯಾಲಯದ ಆದೇಶ ಆಗಿದೆ. ಆ ಮಗು ಇನ್ನು ಕಳೆದ 15-20 ದಿನದಲ್ಲಿ ನಮ್ಮ ಭಾರತ ದೇಶ ಬಿಟ್ಟು ಅಮೇರಿಕ ಪ್ರಜೆಯಾಗಿ ಹೋಗ್ತಾ ಇದ್ದಾಳೆ. ಆ ಮಗುವಿಗೆ ದೇವರು ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಮುಂದೆ ಚೆನ್ನಾಗಿ ಬದುಕಲಿ ಅಂತ ನಮ್ಮ ಸಂಸ್ಥೆಯಿಂದ ಎಲ್ಲರ ಪರವಾಗಿ ಹಾರೈಸ್ತೀನಿ. ಅನ್ವಿತಾ ನವಜಾತ ಶಿಶುವಾಗಿದ್ದಾಗ ಅನುಭವಿಸಿದ ನೋವುಗಳನ್ನು ಕಣ್ಣಾರೆ ಕಂಡವರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅವರು ಮಗುವಿನ ಯಶಸ್ಸಿಗೆ ಕಾರಣರಾದ ವೈದ್ಯರು ಹಾಗೂ ತವರು ಚಾರಿಟಬಲ್ ಟ್ರಸ್ಟ್ಗೆ ಅಭಿನಂದನೆ ಸಲ್ಲಿಸಿದ್ರು. ಸೊ ಅವರು ಆಲ್ಮೋಸ್ಟ್ ಒಂದು 9-10 ಮಂತ್ಸ್ ತುಂಬ ಚೆನ್ನಾಗಿ ನೋಡಿಕೊಂಡು ಈಗ ಮಗು ಅಡಾಪ್ಷನ್ಗೆ ಬಂದಿದೆ. ವಿದೇಶಿನಲ್ಲಿ ಟೆನೆಸಿ ಸ್ಟೇಟ್ USA ಪೇರೆಂಟ್ಸ್ ಅಡಾಪ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಆ ಬೇಬಿ ಬರ್ತ್ಡೇ ಮಾಡಿದಾಗ ಅವರು ಸ್ಕೈಪ್ ಕಾಲ್ನಲ್ಲಿ ಬಂದು ಅಲ್ಲಿನೂ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಆ ಬೇಬಿಗೆ ಬಹಳ ಒಳ್ಳೆಯ ಭವಿಷ್ಯ ಸಿಕ್ಕಿದೆ. ಹೆತ್ತವರಿಗೆ ಕರುಳ ಬಳ್ಳಿ ಬೇಡವಾದ್ರೇನು, ಹಣೆ ಬರಹ ಬರೆಯುವವನು ಆ ದೇವರು ಎಂಬುದಕ್ಕೆ ಈ ಮಕ್ಕಳೇ ಸಾಕ್ಷಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.